ಬಂದ್ರೆ ಮುಗಿತು. ಇದ್ರಾಗ 4 ತೇನಿ ಚೊಳಗ 4 ತೇನಿ ಭಾಳ ತುಂಬಿಲ್ಲ ಕೊಟ್ಟ. ಈಗ ಹಾಲು ತುಂಬಲಾರ್ದು ಲುಕ್ಷಣ. ಈಗೇನು ಬಗ್ಗೆವಲ್ಲ ಇವು ಒಂದು 4 ಕಾಳು ಆತಾವ. ಯಾವ ಆಗಿಲ್ಲ ತುಂಬಲಾರ್ದು ಇಲ್ಲ ಭಾಳ ಅದಾವಣ್ಣ. ಇದ್ರಾಗ ಇರೋದು 30, 20, 30 ಇರ್ತವೆ ಬಡ್ಡಿಗೆ. ಒಂದು 15, 20 ಹಾಲು ತುಂಬೋದಲ್ಲ. ಮಾತಾಡೋಣ. ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾವು ಕಾರಟಗಿ ತಾಲೂಕಲ್ಲಿ ರೈತರ ಜಮೀನಲ್ಲಿದ್ದೀವಿ. ಭತ್ತದ ಗದ್ದೆ. ಈ ಗದ್ದೆ ಸಂಪೂರ್ಣ ದುಂಡಾಣು ರೋಗಕ್ಕೆ ತುತ್ತಾಗಿ ಇಳುವರಿ ಭಾಳ ಕುಂಠಿತವಾಗುವಂಥ ಸ್ಥಿತಿ ಇದೆ. ಈ ದುಂಡಾಣು ರೋಗ ಬಂದಿರೋದೇನಪ್ಪ ಅಂತಂದರೆ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪ್ನಿ ಏನಿದೆ, ನಂದ್ಯಾಲ ಆಂಧ್ರ ಪ್ರದೇಶದ ನಂದ್ಯಾಲ ಕಂಪ್ನಿಯಿಂದ ತಂದಂಥ ಬೀಜಗಳು ಏನಿದ್ದಾವೆ, ಇಲ್ಲಿ ಗಂಗಾವತಿ ಆಗಿರ್ಬೋದು, ಸಿಂಧನೂರು ಆಗಿರ್ಬೋದು, ಮಾನ್ವಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಕಡೆ ಶಿರಗುಪ್ಪ, ಈ ಎಲ್ಲ ಕಡೆಯೂ ಆ ಕಂಪನಿಯ ಬೀಜ ಸಪ್ಲೈ ಆಗಿದ್ದಾವೆ. ಇದು ಒಂದು BT ತಳಿ ಬೀಜ. ಹಾಗಾಗಿ ಇದಕ್ಕೇನು ಇರುತ್ತಪ್ಪ ಅಂತಂದರೆ 1 ವರ್ಷ, 2 ವರ್ಷ, 3 ವರ್ಷ ಈ ರೀತಿಯಾದಂಥ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ. ನಂತರದಲ್ಲಿ ಅದು ರೋಗ ನಿರೋಧಕ ಶಕ್ತಿ ಕಳ್ಕೊಂಡಾಗ ಅನೇಕ ರೋಗಗಳು ಇದಕ್ಕೆ ಸೃಷ್ಟಿಯಾಗ್ತವೆ. ಹಾಗಾಗಿ ಇಂಥ ಬೀಜಗಳನ್ನು ಅವರು ಮಾರಾಟ ಮಾಡಬಾರ್ದು. ಮಾರಾಟ ಮಾಡಿದರೆ ಹಾಗಾಗಿ ಲಕ್ಷಾಂತರ ರೈತರ ಒಂದು ಜೀವದ ಜೊತೆ ಆಟ ಆಡಿದೆ ಈ ಕಂಪ್ನಿ. ಹಾಗಾಗಿ ನಾವು ರೈತ ಸಂಘಟನೆಯವರು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ನಾಡಿದ್ದು ಗುರುವಾರ ಎಲ್ಲ ರೈತರು ಈ ರೀತಿಯಾದಂಥ ದುಂಡಾಣು ರೋಗಕ್ಕೆ ಏನು ತಮ್ಮ ಜಮೀನು ಭತ್ತದ ಜಮೀನು ತುತ್ತಾಗಿದೆ, ಆ ಎಲ್ಲ ರೈತರು ಗಂಗಾವತಿಗೆ, ಈ ಭಾಗದ ಕಾರಟಗಿ ಮತ್ತು ಗಂಗಾವತಿಯ ರೈತರು ಎಲ್ಲರೂ ಕೃಷಿ ಇಲಾಖೆಗೆ ಬಂದು ತಾವು ದೂರನ್ನು ಸಲ್ಲಿಸಬೇಕು. ನಾವು ಇಂಥ ಕಂಪ್ನಿಯಲ್ಲಿ ಬೀಜ ತಂದಿದ್ದೀವಿ, ನಮಗೆ ದುಂಡಾಣು ರೋಗಕ್ಕೆ ತುತ್ತಾಗಿದೆ, ನಮಗೆ ಪರಿಹಾರ ಕೊಡಿಸ್ಬೇಕು ಅಂಥೇಳಿ ರೈತರೆಲ್ಲರೂ ಅರ್ಜಿ ಸಲ್ಲಿಸಬೇಕು. ಹಾಗಾಗಿ ನಾವು ಗುರುವಾರ ದಿವಸ ಸಾಮೂಹಿಕವಾಗಿ ಎಲ್ಲ ರೈತರನ್ನು ಕರೆ ಕೊಟ್ಟಿದ್ದೀವಿ. ಹೇಗೆ ಹೆಚ್ಚಿನ ರೈತರು ಎಲ್ಲರೂ ಬಂದು ಈ ಅರ್ಜಿಯನ್ನು ಸಲ್ಲಿಸೋದ್ರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಏನಂತಂದೇಳಿದ್ರೆ, ಈಗಾಗಲೇ ನಮಗೆ 2ನೇ ಬೆಳೆಗೆ ನೀರಿಲ್ಲ ಅನ್ನುವಂಥ ಸಂದೇಶ ಕೂಡ ಇದೆ. ಅದ್ರ ಜೊತೆಗೆ ಈ ಕಳಪೆ ಬೀಜ ಕೊಟ್ಟಂಥ ಕಂಪ್ನಿ ರೈತರ ಜೀವನ ಜೊತೆ ಆಟ ಆಡ್ತಾ ಇದೆ. ಹಾಗಾಗಿ ಸರ್ಕಾರ ಆ ಕಂಪನಿಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ರೈತರಿಗೆ ಪರಿಹಾರ ಕೊಡಬೇಕು. ಅಥವಾ ಏನಾದರೂ ಇದು ಹವಾಮಾನ ವೈಪರೀತ್ಯದ ಹಾಗೆ ಆಗಿದೆ ಅನ್ನೋದಾದರೆ ತಾವು ಸರ್ಕಾರ ಪರಿಹಾರ ಕೊಡಬೇಕು ಅಂತೇಳಿ ರೈತ ಸಂಘ ಒತ್ತಾಯ ಮಾಡುತ್ತೆ. ಹಾಗಾಗಿ ರೈತರೆಲ್ಲರೂ, ಈ ಭಾಗದ ರೈತರೆಲ್ಲರೂ ಕೂಡ ನಾಡ್ದು ಗುರುವಾರ ದಿವಸ ತಪ್ಪದೆ ಅರ್ಜಿಯನ್ನು ರೆಡಿ ಮಾಡಿಕೊಂಡು ಕೃಷಿ ಇಲಾಖೆಗೆ, ತಾಲೂಕು ಕೃಷಿ ಇಲಾಖೆಗೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿಯನ್ನು ಮಾಡ್ತೇವೆ. ಮತ್ತೊಮ್ಮೆ ನಮಸ್ಕಾರ. ಇನ್ನೊಬ್ರು ಮಾತಾಡೋಣ. ಸ್ಟಾಪ್ ಮಾಡೋಣ ಮತ್ತೆ